ಕಲಾವಿದರನ್ನ ದೂರದಲ್ಲಿ ನೋಡಿ. ಹಾಯ್ ಪ್ರಥಮ್, ನಿನ್ ಸಿನಿಮಾ ನೋಡಿದೆಪ್ಪ, ನಿನ್ ಯಾವ್ದೋ ಇಂಟರ್ವ್ಯೂ ನೋಡಿದೆ ಕಣ, ಮೊನ್ನೆ ಕರ್ನಾಟಕದಲ್ಲಿ ಸಾಂಗ್ ನೋಡಿದೆ ಕಣ, ಅಷ್ಟಕ್ಕೆ ಇಟ್ಕೊಳ್ಳಿ. ಮೊನ್ನೆ ಏನ್ ಮಾಡಿದೆ ಗೊತ್ತಾ ಸರ್, ಬೈದ್ ಹೇಳ್ಬಾರ್ದು ಆದ್ರೂ ಹೇಳ್ತೀನಿ. ಮೊನ್ನೆ ಬರ್ತಾ ಇದ್ದೀನಿ, ಒಂದು ಶೋ ಮುಗಿಸ್ಕೊಂಡು ನಮ್ದೇ ಟೀಸರ್ ಲಾಂಚ್ ಯಾವ್ದೋ ಪ್ರೋಗ್ರಾಮ್ಗೆ ಏನೇನ್ ಬೇಕು ಸ್ಟುಡಿಯೋ ಹತ್ರ ಬಂದ, ಹಾಯ್ ಪ್ರಥಮ್ ಬಾಸ್ ಅಂತ ಫೈಡ್ ಕಪಾಲ್ ಕೊಡದೆ ಅವ್ನಿಗೆ. ನೋಡ್ದ, ಫೈಡ್ ಒಂದು ಬಿಟ್ಟೆ. ಪ್ರಥಮ್ ಬಾಸ್ ಅಲ್ಲ, ಪ್ರಥಮ್ ಅಷ್ಟೇ. ನೀನ್ ಬಾಸ್ ಅಂದ್ರೆ ನಾನ್ ನಿಂಗೊಂದು ತನ್ನ ಕೊಟ್ಟಿದ್ದೀನ, ನನ್ನಿಂದ ನಿಂಗೆ ಏನ್ ಒಳ್ಳೇದಾಗಿದೆ ಹೇಳು ಅಂದೆ. ಅಲ್ಲ ಬಾಸ್, ಪುನಃ ಬಾಸ್ ಅಂದ್ರೆ ಹೊಡಿತೀನಿ ಕಪಾಲಕ್ಕೆ. ನೀನ್ ಬಾಸ್ ಅಂದ್ರೆ ನಂಗೆ ಮದ ಇರುತ್ತೆ, ನಂಗೆ ತಲೆ ತಿರುಗುತ್ತೆ. ನಾನೇನ್ ಮಾಡ್ತೀನಿ, ನಾನು ನೋಡಿದ್ದೆ ಸರಿ, ನಾನು ಹಿಂಗ್ ನೋಡ್ಕೊಂಡು ಹೋಗುದು, ಹಿಂಗ್ ಬರೋದು. ಆಮೇಲೆ ಈಗ ಪ್ರಥಮ್ ಬಂದಾಗ ಹಿಂಗ್ ತಿರುಗ್ತೀನಿ ನಾನು. ಈಗ ಬಾಸ್ ಆಗ್ಬಿಟ್ರೆ ಹಿಂಗೆಲ್ಲ ಮಾಡ್ಸಕ್ ಶುರು ಮಾಡ್ತೀನಿ. ನಾನ್ ಮಾಡ್ಬೇಕಾದ್ರೆ ಈ ಹುಡುಗನ ಕೈಲಿ ಮಾಡಿಸ್ತೀನಿ. ಅವೆಲ್ಲ ಬೇಡ. ಪ್ರಥಮ್ ಆಗಿರೋಗ್ ಬಿಡಿ. ಯಾವ ಕಲಾವಿದ್ರು ಬಾಸ್ ಅಲ್ಲ. ಕರ್ನಾಟಕದಲ್ಲಿ ಕನ್ನಡ ಬಾಸ್, ಕನ್ನಡಿಗರು ನನಗ್ ಬಾಸ್. ನಿಮಗ್ ಜನ್ಮ ಕೊಟ್ಟ ಅಪ್ಪ ಅವ್ವ ನಿಮಗ್ ಬಾಸ್. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನಿಮಗೆ ನಾನು ಹೇಳೋದು ಕಷ್ಟ ಅನ್ಸ್ಬೋದು, ಬಟ್ ನಾನು ಸತ್ಯನೇ ಹೇಳ್ತೀನಿ, ನಾನು ಸುಳ್ಳು ಹೇಳೋದೇ ಇಲ್ಲ. ಪೊಲೀಸವ್ರು ಕೂಡ ಕೇಳಿದ್ರು ಸರ್, ನಾನು ಕೊಡ್ತಿರಲಿಲ್ಲ. ಕೇಳಿದ್ರು 200-500 ಬರ್ತಾ ಇದೆ ಪ್ರಥಮ್, ಏನ್ ಇಷ್ಟೊಂದು ಹೆಂಗ್ ತಡ್ಕೋತೀರ ಸರ್? ನನಗೇನು ಪ್ರಾಬ್ಲಮ್ ಇಲ್ಲ ಸರ್, ನಮ್ಮ ಟೀಮ್ ವರ್ಕ್ ಸರ್. ಇಲ್ಲಿ ನೋಡ್ತಾ ಇದಿರಲ್ಲ, 230 ಜನ ಕಾರ್ಮಿಕರು ವರ್ಕ್ ಮಾಡ್ತಾ ಇದ್ದಾರೆ, ಎಲ್ಲ ನನ್ನ ಸ್ನೇಹಿತರು. ಇಲ್ಲಿ ಕ್ಯಾಮ್ರಾ ಪ್ಯಾನ್ ಮಾಡಿ ನೀವು ಅಲ್ಲಿ ತೋರಿಸ್ಬಿಟ್ಟು ಹಾಕ್ಬೇಕು, ಯಾಕೆಂದ್ರೆ ಜನಕ್ಕೆ ಗೊತ್ತಿಲ್ಲ. ನಾನು ಏನ್ ಮಾಡ್ತಾ ಇದ್ರೆ, ಕೊಕೇನ್ ಸಿನಿಮಾ ಶೂಟ್ ನಡೀತಾ ಇದೆ, ಅಲ್ಲಿರೋರ್ಲ ನನ್ನ ಕುಟುಂಬ ಸರ್. ಇಲ್ಲಿ ಇವ್ನು ಇರ್ತಾನೆ, ಇವ್ನಿಗೇನೋ ಹೆಚ್ಚು ಕಡಿಮೆ ಆದ್ರೆ ಇವ್ನ ಸಿನಿಮಾ ಆರ್ಟಿಸ್ಟ್ ನಮ್ದೊಂಚೂರು ಪೋಸ್ಟ್ ಬಂದ್ರೆ ಇವ್ನ ಜವಾಬ್ದಾರಿ ನಮ್ಮ ಹೆಗಲ್ ಮೇಲೆ ಬೀಳುತ್ತೆ. ನಮಗೋಸ್ಕರ ವರ್ಕ್ ಮಾಡೋರು ಇವ್ರು, ನನ್ನ ಸ್ನೇಹಿತರು. ಸೊ ಎಲ್ಲರೂ ಒಂದು ಟೀಮಾಗಿ ವರ್ಕ್ ಮಾಡ್ತಾರೆ, ಒಂದು ಸಿನಿಮಾ ಗೆಲ್ಲಿಸಬೇಕು. ಭಾರತದಲ್ಲಿ ಡ್ರಗ್ಗೆ ಇರಬಾರ್ದು ಅನ್ನೋ ಕುರಿತಾಗಿ ಸಿನಿಮಾ ನಡೀತಾರ, ಸಿನಿಮಾ ಅದು ಡ್ರಗ್ ಮಾಫಿಯಾ ಬಗ್ಗೆ. ಸೊ ಅದ್ರ ಕೆಲಸ ಅದ್ ನಡೀತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.